गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ನಿತ್ಯ ಪಂಚಾಂಗ ನಿತ್ಯ ಭವಿಷ್ಯ 2026 ಜುಲೈ 3ನೇ ತಾರೀಕು ಶುಕ್ರವಾರದ ದಿನದ ಪಂಚಾಂಗ ಮತ್ತು ಭವಿಷ್ಯವನ್ನು ತಿಳಿಯೋಣ. ಈ ಒಂದು ದಿನದ ವಿಶೇಷ ಫಸ್ಟು ನೋಡೋಣ. ತದನಂತರ ನಾವು ಈ ಒಂದು 2026 ಜುಲೈ 3ನೇ ದಿನದ ಒಂದು ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ಈ ಒಂದು ದಿನದ ಪಂಚಾಂಗ ನೋಡೋದಾದರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಈ ದಿನ ಶುಕ್ರವಾರ 3ನೇ ತಾರೀಕು 7ನೇ ತಿಂಗಳು ಜುಲೈ 2026. ಈ ದಿನದ ಒಂದು ಸೂರ್ಯೋದಯ ಅಂತ ನೋಡೋದಾದರೆ ಬೆಳಗಿನ ಜಾವ 5:58. ಸೂರ್ಯ ಅಸ್ತ ಅಂದರೆ ಸೂರ್ಯ ಮುಳುಗೋದು ಅಂತ ನೋಡೋದಾದರೆ 6:50 ಸಾಯಂಕಾಲ. ಇನ್ನು ಈ ಒಂದು ದಿನದ ರಾಶಿ ಅಂತ ನೋಡೋದಾದರೆ ಮಕರ ರಾಶಿ ಬರುವಂಥದ್ದಾಗತ್ತೆ 12:48 ತದನಂತರ ಕುಂಭರಾಶಿ ಬರುವಂಥದ್ದಾಗ್ತಾರೆ. ಅಂದರೆ ಈ ದಿನ ಹುಟ್ಟುವಂತಹ ಮಕ್ಕಳ ಒಂದು ರಾಶಿ ನೋಡೋದಾದರೆ ಮಕರ ರಾಶಿ ಮಧ್ಯಾಹ್ನ 12:48 ತದನಂತರ ಕುಂಭರಾಶಿ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ದಿನ ಎಲ್ಲ ಏನಾದರೂ ನೀವು ಶುಭ ಸಮಯ ಅಂತ ನೋಡೋದಾದರೆ ಖಂಡಿತವಾಗೂ ಬೆಳಗಿನ ಜಾವ ಮಾಡಿಕೊಳ್ಳುವಂಥದ್ದು ಆಗುತ್ತೆ. ಅನುಕೂಲಕರವಾದರೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಮಾಡಿಕೊಳ್ಳುವಂಥದ್ದು ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಈ ದಿನದ ಒಂದು ತಿಥಿ ನೋಡೋದಾದರೆ ತೃತೀಯ ತಿಥಿ ಇರುತ್ತೆ ಬೆಳಗ್ಗೆ 11:20 ತದನಂತರ ಚತುರ್ಥಿ ತಿಥಿ ಬರುವಂಥದ್ದಾಗತ್ತೆ. ಇವತ್ತಿನ ಒಂದು ವಿಶೇಷ ಅಂತ ಹೇಳೋದಾದರೆ ಸಂಕಷ್ಟ ಚತುರ್ಥಿ. ಅದೇ ಚತುರ್ಥಿ ನಿಮಗೆ ಮಧ್ಯಾಹ್ನ ಬೆಳಗಿನ ಜಾವ 11:20 ನಂತರ ಚತುರ್ಥಿ ತಿಥಿ ಬರುವಂಥದ್ದಾಗುತ್ತೆ ಅಥವಾ ಚೌತಿ ತಿಥಿ ಅಂತಲೇ ಹೇಳ್ಬೋದು. ಇವತ್ತಿನ ಒಂದು ನಕ್ಷತ್ರ ಅಂತ ನೋಡೋದಾದರೆ ಶ್ರವಣ ನಕ್ಷತ್ರ ಇರುತ್ತೆ ಬೆಳಗ್ಗೆ 11:45 ತದನಂತರ ಧನಿಷ್ಠ ನಕ್ಷತ್ರ ಬರುವಂಥದ್ದಾಗುತ್ತೆ. ಇವತ್ತಿನ ಒಂದು ಕರ್ಣ ನೋಡೋದಾದರೆ ವಿಷ್ಟಿ ಇದೆ, ಯೋಗ ವಿಷ್ಕುಂಭ ಯೋಗ ಇದೆ, ತದನಂತರ ಪ್ರೀತಿ ಯೋಗ ಕೂಡಿ ಬರುವಂಥದ್ದಾಗತ್ತೆ. ಇನ್ನು ಈ ದಿನ ಸಂಕಷ್ಟ ಚತುರ್ಥಿ ಇರೋದರಿಂದ ಆದಷ್ಟು ಗಣೇಶ ದೇವನ ಆರಾಧನೆ ಮಾಡಿ ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠಣೆ ಮಾಡಿ ಹತ್ತಿರದಲ್ಲಿರತಕ್ಕಂಥ ಗಣೇಶನಿಗೆ ಗರಿಕೆ ಕಣಗಲು ಹೂವನ್ನು ಸಮರ್ಪಿಸಿ ಇದರಿಂದ ನಿಮಗೆ ಇರತಕ್ಕಂತಹ ವಿಘ್ನಗಳಾಗಿರ್ಬೋದು, ಅಡೆತಡೆಗಳಾಗಿರ್ಬೋದು, ಅಥವಾ ಯಾವುದಾದ್ರೂ ಕೆಲಸ ಕಠಿಣ ಅಂತ ಇರುವಂಥದ್ದಾಗಿರ್ಬೋದು ಅದೆಲ್ಲವೂ ಸುಲಭ ರೀತಿಯಲ್ಲಿ ಆ ವಿಘ್ನ ನಿವಾರಕ ಗಣೇಶ ಬಗೆಹರಿಸುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಈ ದಿನದ ವಿಶೇಷ ಅಂತ ಹೇಳಿದರೆ ಗಣೇಶ ಚತುರ್ಥಿ. ಸಾಧ್ಯವಾದರೆ ಗಣೇಶ ಚತುರ್ಥಿಯ ಪೂಜೆಯನ್ನು ಸಂಕಷ್ಟ ಚತುರ್ಥಿ ಅಂತಲೂ ಕರೀತಾರೆ. ಸಂಕಷ್ಟ ಚತುರ್ಥಿ ಪೂಜೆಯನ್ನು ನಿಮ್ಮ ಹತ್ತಿರದಲ್ಲಿರತಕ್ಕಂತಹ ದೇವಸ್ಥಾನದಲ್ಲಿ ಮಾಡಿಸಿ ಇದರಿಂದ ನಿಮಗೆ ಮದುವೆ ವಿಳಂಬ ಆಗಿದ್ದರೆ, ಆರ್ಥಿಕ ಸಮಸ್ಯೆಗಳಾಗಿದ್ದರೆ, ಅಥವಾ ವೃತ್ತಿ ವ್ಯಾಪಾರದಲ್ಲಿ ಸಮಸ್ಯೆಗಳಿದ್ದರೆ, ಅಥವಾ ವೈಯಕ್ತಿಕ ಬದುಕಿನಲ್ಲಿ ಸಮಸ್ಯೆಗಳಿದ್ದರೆ, ಅಥವಾ ದಾಂಪತ್ಯ ಜೀವನದಲ್ಲಿ ಏನಾದರೂ ಮನಸ್ತಾಪಗಳಿದ್ದರೆ, ಅಥವಾ ನಿಮ್ಮ ಕೊಡು ತಗೊಳ್ಳೋ ವ್ಯವಹಾರದಲ್ಲಿ ಏನಾದರೂ ಅಡೆತಡೆಗಳಿದ್ದರೆ ಅದೆಲ್ಲವೂ ಆ ವಿಘ್ನ ನಿವಾರಕ ಗಣೇಶ ಬಗೆಹರಿಸುವಂಥವನಾಗ್ತಾನೆ ಅಂತಲೇ ನಾವು ಹೇಳ್ಬೋದು. ನೋಡಿ, ನಿಮಗೆ ಅನುಕೂಲಕರವಾದರೆ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂತಹ ಗಣೇಶನ ದೇವಸ್ಥಾನದಲ್ಲಿ ಸಂಕಷ್ಟ ಚತುರ್ಥಿಯ ಸೇವೆಯನ್ನು ಮಾಡಿಸಿ. ಒಂದು 100 ಅಥವಾ 150 ರೂಪಾಯಿ ಇರಬಹುದು. ಮಾಡಿಸಿದಾಗ ಮನಸ್ಸಿಗೆ ಒಂದಿಷ್ಟು ಪಾಸಿಟಿವ್ ಶಕ್ತಿ ಸಿಗುತ್ತೆ. ಮತ್ತು ಏನಂತೀರ, ಈ ಸಕಾರಾತ್ಮಕ ಒಂದಿಷ್ಟು ವಿಷಯಗಳು ಬಂದರೆ ಕೆಲಸಗಳು ಸುಲಭವಾಗುತ್ತೆ, ಮನಸ್ಸು ನಿರಾಳತೆ ಹೊಂದುತ್ತೆ, ನೆಮ್ಮದಿ ಸಿಗುತ್ತೆ. ಮತ್ತು ನೀವು ಒಂದು ಧಾರ್ಮಿಕ ಒಂದು ಕಾರ್ಯಗಳಲ್ಲಿ ಭಾಗಿಯಾಗಿರೋದ್ರಿಂದ ಮನಸ್ಸು ಪರಿವರ್ತನೆ ಆಗುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆ ಅಂತಲೇ ತಿಳ್ಕೊಳ್ಳಿ. ಹಾಗಾಗಿ ಇವತ್ತಿನ ಒಂದು ಸಂಕಷ್ಟ ಚತುರ್ಥಿಯ ದಿನ ಆದಷ್ಟು ಸಾಯಂಕಾಲ ಇರುತ್ತೆ ಪೂಜೆ, ಭಾಗವಹಿಸಿ ಆ ಗಣೇಶ ನಿಮ್ಮ ಎಲ್ಲ ಕನಸುಗಳನ್ನು ನನಸು ಮಾಡಲಿ, ಇರತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿ ಅಂತಲೇ ನಾವು ಕೂಡ ಪ್ರಾರ್ಥಿಸುತ್ತೇವೆ. ಬನ್ನಿ, ಹಾಗಾದರೆ ಈಗ ನೀವು ಕಾಯ್ತಾ ಇರೋದೇ ದ್ವಾದಶ ರಾಶಿಗಳ ಭವಿಷ್ಯ. ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವೆಲ್ಲ ಫಲಗಳಿರುತ್ತೆ ಈ ದಿನದ ಒಂದು ವಿಶೇಷ ತಿಳ್ಕೊಳ್ಳೋಣ ಬನ್ನಿ.
ರಾಶಿಗಳಲ್ಲಿ ಮೊದಲನೆಯ ರಾಶಿಯಾಗಿರ್ತಕ್ಕಂತಹ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ದಿನದ ಒಂದು ಭವಿಷ್ಯ ಅಂತ ನೋಡೋದಾದರೆ, ಈ ದಿನ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಇರುತ್ತೆ ನಿಮಗೆ. ಅಂದರೆ ಕೆಲಸ ಸ್ವಲ್ಪ ಕಠಿಣ ಆಗ್ಬೋದು, ಅಥವಾ ಪ್ರೆಷರ್ ಅಂತೀವಲ್ಲ ಅದು ಜಾಸ್ತಿ ಕೂಡಿಕೊಂಡಿರುತ್ತೆ. ಆಮೇಲೆ ಎಲ್ಲರೂ ನಿಮ್ಮ ಒಂದು ಕೆಲಸದಲ್ಲೇ ಡಿಪೆಂಡ್ ಆಗಿರೋದರಿಂದ ನೀವು ಎಷ್ಟು ಬೇಗ ಮಾಡಿ ಮುಗಿಸ್ತೀರೋ ಅಷ್ಟು ಅವರಿಗೆ ಅನುಕೂಲ. ಹಾಗಾಗಿ ಪ್ರೆಷರ್ ಜಾಸ್ತಿ ಬೀಳುವಂಥದ್ದು ಇರುತ್ತೆ. ಈ ದಿನ ನಿಮಗೆ ಸಮಯ ಸ್ವಲ್ಪ ಕಡಿಮೆ ಅಂತ ಗೋಚರಿಸಲಾಗುತ್ತೆ. ಅಂದರೆ ನೀವು ಎಷ್ಟು ಕೆಲಸ ಮಾಡಿದರೂ ಅದು ಸಾಲದು ಸಮಯ. ಈಗ ನೀವು ಒಂದು ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಅಂತಲೂ ಲೆಕ್ಕ ಹಾಕಿದ್ರೂ ಎಲ್ಲೋ ನಿಮಗೆ ಸ್ವಲ್ಪ ಸಮಯ ಶಾರ್ಟ್ ಅಂತ ಅನಿಸುತ್ತೆ. ಹೀಗಾಗಿ ಸ್ವಲ್ಪ ಕೆಲಸಗಳು ಪೋಸ್ಟ್ಪೋನ್ ಆಗ್ಬೋದು, ಅಥವಾ ಕೆಲವು ಕೆಲಸಗಳನ್ನು ನೀವು ಕಂಟ್ರೋಲ್ ಮಾಡುವಷ್ಟು ಮಾಡ್ತೀರಾ. ಆಗದೇ ಇದ್ದಾಗ ನನ್ನ ಕೈಲಾಗಲ್ಲ, ನೀವೇ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ನೇರವಾಗಿ ಹೇಳ್ಬಿಡ್ತೀರಾ. ಅಥವಾ ನನಗೆ ಇವತ್ತಾಗೋದಿಲ್ಲ, ನಾಳೆ ಮಾಡ್ತೀನಿ ಅಂತೇಳಿ. ಇದರಿಂದ ಸ್ವಲ್ಪ ಏನಾಗುತ್ತೆ ಅಂದರೆ, ಯಾಕೋ ಹಳೆಯ ಲಹರಿಗೆ ನೀವು ಅಂದರೆ ಕೋಪ ಸ್ವಲ್ಪ ಹೋಗುತ್ತೆ. ಬೇಡ, ತಾಳ್ಮೆಯಿಂದ ಇರಿ. ಅದಕ್ಕೆ ಹೇಳ್ತಾ ಇರೋದು, ಕೆಲಸ ಒತ್ತಡ ಇದೆ, ಅದನ್ನು ತಾಳ್ಮೆಯಿಂದ ಬಗೆಹರಿಸ್ಕೊಳ್ಳೋದು ತುಂಬ ಉತ್ತಮ. ಹೇಳಿ ಅವ್ರಿಗೆ ತಿಳಿಸಿ, ಇಲ್ಲ ಸ್ವಲ್ಪ ಎಲ್ಲೋ ಸಿಸ್ಟಮ್ ಸ್ಲೋ ಆಗಿದೆ, ಮಾಡಿಕೊಡ್ತೀನಿ ಅನ್ನೋ ಒಂದು ಸೌಜನ್ಯ ಏನಂತೀರ ಸಹನೆಯಿಂದ ಮಾತಾಡಿದರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಈ ಒಂದು ದಿನ ಸ್ವಲ್ಪ ಸಣ್ಣ ಪುಟ್ಟ ಸಾಲಗಳನ್ನು ನೀವು ಮಾಡುವಂಥವ್ರು ಆಗ್ತೀರ. ಎಲ್ಲೋ 1,000 2,000 ಎಲ್ಲೋ ಸಣ್ಣದ ಒಂದು ರೀತಿಯಲ್ಲಿ ಸಾಲ ಮಾಡುವಂಥ ಪ್ರಮೇಯ ಬರ್ಬೋದು. ಅದು ಬಿಟ್ಟರೆ ಇನ್ನು ಈ ಒಂದು ದಿನದಲ್ಲಿ ಕೆಲಸದಲ್ಲೇ ನಿಮ್ಮ ಎಲ್ಲ ದಿನಚರಿ ಮುಗಿದು ಹೋಗುವಂಥದ್ದಾಗುತ್ತೆ. ಮನೆಗೆ ಬಂದು ರೆಸ್ಟ್ ತಗೊಳ್ಬೇಕು ಅನ್ನೋದರಲ್ಲೇ ಈ ಆಫ್ ಹೆಡ್ಡೇಕು, ಹಲ್ಲು ನೋವು ಈ ದಿನ ಕಾಡುವಂಥದ್ದಾಗುತ್ತೆ. ಸಣ್ಣ ಪುಟ್ಟ ಏನಾದರೂ ಅದಕ್ಕೆ ಮೆಡಿಸನ್ ಇದ್ದರೆ ತೆಗೆದುಕೊಂಡು ರೆಸ್ಟ್ ತೆಗೆದುಕೊಳ್ಳೋದು ತುಂಬ ಉತ್ತಮ. ಬೇಗ ಮಲಗಿಕೊಳ್ಳಿ, ಮರುದಿನ ಒಂದು ಕೆಲಸಕ್ಕೆ ರೆಡಿಯಾಗಿ ಅಂತಲೇ ಹೇಳ್ಬೋದು. ಈ ದಿನದ ಪರಿಹಾರ ಅಂತ ಹೇಳಿದರೆ, ಗಣೇಶ ಚತುರ್ಥಿ ಇದೆ, ಸಂಕಷ್ಟ ಚತುರ್ಥಿ ಇದೆ. ಗಣೇಶ ದೇವರಿಗೆ ಪ್ರಾರ್ಥನೆ ಮಾಡಿ, ಗಣೇಶ ಪಂಚರತ್ನ ಸ್ತೋತ್ರವನ್ನು ಓದಿ, ಅಷ್ಟೋತ್ತರವನ್ನು ಪಠಣೆ ಮಾಡಿ, ಹಾಗೂ ಸಾಧ್ಯವಾದರೆ ಗಣೇಶನ ದರ್ಶನ ಮಾಡ್ಕೊಂಡು ಬನ್ನಿ. ಸಾಯಂಕಾಲ ಪೂಜೆಯಲ್ಲಿ ಪಾಲ್ಗೊಳ್ಳಿ. ಇದರಿಂದ ನಿಮ್ಮ ಕಷ್ಟಗಳು ಅಥವಾ ಕೆಲಸದಲ್ಲಿರ್ತಕ್ಕಂಥ ಒತ್ತಡಗಳು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ದಿನದ ಮೇಷರಾಶಿಯವರ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದರೆ ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು ದಿನ ನಿಮಗೆ ಶುಭಕರವಾಗಿರಲಿ ಮತ್ತು ಮಂಗಳಕರವಾಗಿರಲಿ ಅಂತ ಪ್ರಾರ್ಥಿಸುತ್ತೇವೆ. ಶುಭವಾಗಲಿ, ಶುಭಮಸ್ತು, ಶುಭಂ ಭಯಾತ್. ರಾಶಿಗಳಲ್ಲಿ 2ನೇ ರಾಶಿಯಾಗಿರ್ತಕ್ಕಂತಹ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ನೋಡೋದಾದರೆ, ಸ್ವಲ್ಪ ಕೆಲಸದಲ್ಲಿ ನಿಮಗೆ ಕೋಪ, ಮಂಡುತನ, ವಾದ ಮತ್ತು ಏನಂತೀರ ಗಟ್ಟಿತನ ಮತ್ತು ನಿಮ್ಮದೇ ಆಗಬೇಕನ್ನೋ ಒಂದು ಛಲ ಇದು ಈ ದಿನ ವೃಷಭ ರಾಶಿಯವ್ರದ್ದು ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ಬೇರೆಯವರು ನೋಡುವ ದೃಷ್ಟಿ ಸ್ವಲ್ಪ ಬೇರೆ ರೀತಿಯಲ್ಲಿ ಕಾಣಿಸುವಂಥದ್ದಾಗತ್ತೆ. ಹಾಗಾಗಿ ನಾವು ಹೇಳೋದಿಷ್ಟೇ, ಈ ದಿನ ವೃಷಭ ರಾಶಿಯವರು ಆದಷ್ಟು ಅದು ಎಂಥದೇ ಕೆಲಸ ಇರಲಿ, ಯಾವುದೇ ಇರಲಿ, ಹಠ ಮಾಡಲು ಹೋಗಬೇಡಿ ದಯವಿಟ್ಟು. ಹಠದಿಂದ ಕೆಲವೊಂದನ್ನು ನಾವು ಜಾಗದಲ್ಲಿ ಮಾಡಿದರೆ ಉತ್ತಮ, ಆದರೆ ಎಲ್ಲದರಲ್ಲೂ ನನ್ನದೇ ಆಗಬೇಕು ಅಂದರೆ ಅದು ಸ್ವಲ್ಪ ಕಷ್ಟ. ಹಾಗಾಗಿ ಈ ದಿನ ಸಾಧ್ಯವಾದಷ್ಟು ಸ್ವಲ್ಪ ಅನುಕೂಲಕರ ವಾತಾವರಣವಿದ್ದಾಗ ನೀವು ಇನ್ನೊಬ್ಬರಿಗೆ ಅನುಕೂಲಕರವಾಗಿ ಮಾತನಾಡಲು ಮತ್ತು ಮಾಡಲು ಹೋದರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಹಾಗೂ ಈ ಒಂದು ಮಂಡುವಾದ, ನನ್ನದೇ ಆಗಬೇಕು ಅನ್ನೋದು ಸ್ವಲ್ಪ ಈ ದಿನ ತ್ಯಾಗ ಮಾಡಿದರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ದಿನದಲ್ಲಿ ಸ್ವಲ್ಪ ಆರ್ಥಿಕವಾಗಿ ಚೇತರಿಕೆ ಇದೆ. ಮಧ್ಯಾಹ್ನದ ಹೊತ್ತಿಗೆ ನಿಮಗೆ ಒಳ್ಳೆಯ ಅನುಕೂಲಕರವಾದ ವಾತಾವರಣ ಕಂಡುಬರುವಂಥದ್ದಾಗಿದೆ. ನಿಮ್ಮ ಒಂದು ಏನೋ ಒಂದಿಷ್ಟು ದುಡ್ಡುಗಳು ಬರುವಂಥದ್ದಾಗುತ್ತೆ. ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ನೆಮ್ಮದಿ, ರಿಲ್ಯಾಕ್ಸ್ ಆಗುವಂಥದ್ದಾಗುತ್ತೆ. ಏನೋ ಕೆಲಸದ ಒತ್ತಡ ಬಿಡುಗಡೆ ಹೊಂದೋ ರೀತಿಯಲ್ಲಿ, ಅಥವಾ ನಿಮ್ಮ ಕೆಲಸ ಯಶಸ್ವಿಯಾಗಿರೋ ಒಂದು ವಾರ್ತೆ ಸಿಗೋದ ನಂತರ ನಿಮ್ಮ ಮನಸ್ಸಿಗೆ ಆಹ್ಲಾದಕರ, ಹಬ್ಬ ಇವತ್ತಾದರೂ ನನಗೆ ನನ್ನ ಕಡೆ ಒಂದು ಮೀಸಲಾಯ್ತಲ್ಲ, ಅನುಕೂಲಕರವಾಯ್ತಲ್ಲ, ಸಾಕು, ದೇವರಿಗೆ ಒಂದಿಷ್ಟು ನಮಸ್ಕಾರವನ್ನು ಸಲ್ಲಿಸಿ ಮನೆಗೆ ಬೇಗ ಹೋಗುವಂಥವ್ರಾಗ್ತೀರಾ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಈ ದಿನ ಸ್ವಲ್ಪ ಅನುಕೂಲಕರವಾಗಿದೆ. ಆದರೆ ಅವು 2 ಗುಣಗಳನ್ನು ನೀವು ಬಿಟ್ಟರೆ ಇನ್ನೂ ಸ್ವಲ್ಪ ಎತ್ತರ ಯಶಸ್ವಿ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು.
ಒಳ್ಳೆಯದಾಗಲಿ. ಈ ಒಂದು ದಿನ ವೃಷಭ ರಾಶಿಯವರಿಗೆ ನಿಮ್ಮ ಎಲ್ಲ ಸಮಸ್ತ ಇಷ್ಟಾರ್ಥಗಳನ್ನು ಈಡೇರಿಸುವಂಥ ಶಕ್ತಿ ಆ ಗಣೇಶ ದೇವರು ಈಡೇರಿಸುವಂಥದ್ದಾಗಲಿ. ಸಾಧ್ಯವಾದರೆ ಗಣೇಶ ದೇವರ ದರ್ಶನ ಮಾಡಿಕೊಳ್ಳಿ ಮತ್ತು ಗಣೇಶ ದೇವರಿಗೆ ಸಂಬಂಧಪಟ್ಟಂಥ ಸ್ತೋತ್ರಾದಿಗಳನ್ನು ಪಠಣೆ ಮಾಡಿ ಮತ್ತು ಸಾಯಂಕಾಲ ದರ್ಶನ ಮಾಡಿಕೊಳ್ಳಿ. ಇವತ್ತು ಸಂಕಷ್ಟ ಚತುರ್ಥಿ ಇರೋದರಿಂದ ಯಾವುದಾದ್ರೂ ದೇವಸ್ಥಾನದಲ್ಲಿ, ನಿಮ್ಮ ಮನೆ ಹತ್ತಿರದಲ್ಲಿ ದೇವಸ್ಥಾನದಲ್ಲಿ ಗರಿಕೆ, ಗಣಿಗಿಲು ಹೂವನ್ನು ಸಮರ್ಪಿಸಿ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಆ ವಿಘ್ನ ನಿವಾರಕ ಈಡೇರಿಸುವಂಥದ್ದಾಗಲಿ ಅಂತಲೇ ಹೇಳ್ಬೋದು. ನಾವು ಕೂಡ ಸಮಸ್ತ ವೃಷಭ ರಾಶಿಯವರಿಗೆ ಆ ವಿಘ್ನ ನಿವಾರಕ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ, ಈ ಒಂದು ದಿನ ನಿಮಗೆ ಶುಭಪ್ರದವಾಗಿರಲಿ, ಮಂಗಳಪ್ರದವಾಗಿರಲಿ ಅಂತ ಪ್ರಾರ್ಥಿಸುತ್ತಾ, ಶುಭವಾಗಲಿ, ಶುಭಮಸ್ತು, ಶುಭಂ ಭಯಾತ್. ಸರ್ವೇ ಜನಃ ಸುಖಿನೋ ಭವಂತು. ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ನೋಡೋದಾದರೆ ಸ್ವಲ್ಪ ಕೋಆರ್ಡಿನೇಷನ್ ಅಂತೀವಿ, ಅದು ನಿಮಗೆ ಈ ದಿನ ತುಂಬ ಚೆನ್ನಾಗಿ ಕೂಡಿ ಬರುವಂಥದ್ದಾಗುತ್ತೆ. ನೀವು ಇನ್ನೊಬ್ಬರ ಕಷ್ಟಕ್ಕೆ ಭಾಗಿಯಾಗುವಂಥವ್ರಾಗ್ತೀರಾ ಹಾಗೂ ನಿಮ್ಮ ಕಷ್ಟಕ್ಕೆ ಇನ್ನೊಬ್ಬರು ಭಾಗಿಯಾಗುವಂಥವ್ರಾಗ್ತಾರೆ. ಅಂದರೆ ಈ ದಿನ ತುಂಬ ಕೋಆರ್ಡಿನೇಷನಲ್ಲಿ ನಡೆಯುವಂತಹ ದಿನ ಅಂದರೆ ತಪ್ಪಾಗೋದಿಲ್ಲ. ಅನೇಕ ರೀತಿಯಲ್ಲಿ ಕೋಆರ್ಡಿನೇಷನ್ ಸಿಗುತ್ತೆ ನಿಮಗೆ, ಕೌಟುಂಬಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ವೈಯಕ್ತಿಕವಾಗಿ, ವ್ಯಾವಹಾರಿಕವಾಗಿ ನೀವು ಯಾವ ರಂಗದಲ್ಲಿದ್ದೀರೋ ಆ ರಂಗದಲ್ಲೂ ಕೂಡ ಕೋಆರ್ಡಿನೇಷನ್ ತುಂಬ ಅನುಕೂಲಕರವಾಗಿರುತ್ತೆ. ಎಷ್ಟೇ ಕಷ್ಟ ಅಂತಂದ್ರೂ ಈ ಕೋಆರ್ಡಿನೇಷನ್ ಬಂದಾಗ ಸುಲಭವಾಗತ್ತೆ. ಎಂಡ್ ಆಫ್ ದಿ ಡೇ ಅಂತ ಬಂದಾಗ ಎಲ್ಲವೂ ನಿಮ್ಮ ಪರವಾಗಿ ಕೆಲಸ ಮುಗಿದು ಯಶಸ್ವಿ ಆಗುವಂಥದ್ದಾಗತ್ತೆ. ಹಾಗಾಗಿ ಈ ದಿನ ತುಂಬ ಸಂತೋಷದಿಂದ, ಲವಲವಿಕೆಯಿಂದ ಮತ್ತು ಏನಂತೀರ, ಒಂದು ರೀತಿಯಲ್ಲಿ ಎಲ್ಲೋ ಈ ಯುದ್ಧ ಗೆದ್ದು ಬಂದಾಗಿರ್ತಕ್ಕಂತಹ ಮೂಡ್ ಅಂತೀವಲ್ಲ, ಅದು ಈ ದಿನ ನಿಮಗೆ ಸಿಗುವಂಥದ್ದಾಗುತ್ತೆ ಮಿಥುನ ರಾಶಿಯ ಜಾತಕರಿಗೆ. ಮತ್ತು ಈ ದಿನ ಸಾಧ್ಯವಾದಷ್ಟು ನೀವು ಈ ಬೇಡದೇ ಇರುವ ವಿಷಯಗಳಿಂದ ದೂರ ಇಡ್ತೀರಾ ಮತ್ತು ಅನಾವಶ್ಯಕವಾದ ತಿರುಗಾಟ, ಖರ್ಚುಗಳು ಅದನ್ನು ಬೇಡ ಅಂತ ಕಂಟ್ರೋಲ್ ಮಾಡಲಿಕ್ಕೆ ಇಷ್ಟಪಡ್ತೀರಾ. ಮತ್ತು ನಿಮಗೆ ನೀವೇ ಒಂದು ರೀತಿಯಲ್ಲಿ ರಿಸ್ಟ್ರಿಕ್ಷನ್ ಹಾಕ್ಕೊಂಡ್ಬಿಡ್ತೀರಾ. ನಾನು ಅಲ್ಲಿ ಹೋಗಲ್ಲ, ನೀನು ಇಲ್ಲಿ ಹೋಗಲ್ಲ, ನಾನು ಇವತ್ತು ಇಲ್ಲೇ ಇರ್ತೀನಿ, ಇವತ್ತಿನ ಕೆಲಸ ನಾನು ಹಿಂಗೆ ಮಾಡಿ ಮುಗಿಸ್ಬೇಕು, ನಾನು ಎಷ್ಟೊತ್ತಿದ್ರು ಇವತ್ತು ಕಂಪ್ಲೀಟ್ ಮಾಡಲೇಬೇಕು, ಇಲ್ಲದಿದ್ದರೆ ನನ್ನ ಬಾಸ್ ಬೈತಾನೆ, ಏನೋ ನಿಮ್ಮದೇ ಆದಂಥ ಒಂದಿಷ್ಟು ಬೌಂಡ್ರಿ ಲೈನ್ ಹಾಕ್ಕೊಂಡು ಆದಷ್ಟು ಆ ಒಂದು ಸೀಮಿತತೆಯಲ್ಲಿ ಇರಲು ಇಷ್ಟಪಡ್ತೀರಾ ಮಿಥುನ ರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ನಿಮಗೆ ಈ ಹಣದ ಒಂದಿಷ್ಟು ವಿಷಯದಲ್ಲಿ ಶುಭವಾರ್ತೆ ಸಿಗುವಂಥದ್ದಾಗತ್ತೆ ಮತ್ತು ಅನುಕೂಲಕರವಾದ ವಾತಾವರಣ ಇದೆ. ಅಂದರೆ ನಿಮ್ಮ ಒಂದು ಎಕ್ಸ್ಪೆಕ್ಟ್ ಏನಿತ್ತು ಅದು ಈ ಒಂದು ದಿನದಲ್ಲಿ ಸಿಗುವಂಥದ್ದಾಗತ್ತೆ. ಆರ್ಥಿಕ ವಿಷಯಗನುಗುಣವಾಗಿ ಎಲ್ಲವೂ ಸ್ವಲ್ಪ ಅನುಕೂಲಕರವಾಗಿದೆ. ಆದರೆ ರಾತ್ರಿ ಸಮಯದಲ್ಲಿ ಮಾತ್ರ ನಿದ್ದೆ ಸ್ವಲ್ಪ ಲೇಟಾಗಿ ಬರ್ಬೋದು ಅಥವಾ ಬಾರದೇ ಇರ್ಬೋದು. ಸ್ವಲ್ಪ ನೀವು ನಿದ್ದೆಗೆ ಏನು ಬೇಕೋ ಒಂದಿಷ್ಟು ಯೋಗಗಳನ್ನು ಮಾಡಿಕೊಳ್ಳೋದು ತುಂಬ ಉತ್ತಮ. ಇಲ್ಲಾದರೆ ತಿಳಿ ಮಜ್ಜಿಗೆ ಇಲ್ಲ ಒಂದಿಷ್ಟು ನಿಂಬೆಹಣ್ಣಿನ ಪಾನಕ, ಬಿಸಿ ನೀರು ಪಾನಕ ಯಾವುದಾದ್ರೂ ತೆಗೆದುಕೊಂಡು ಮಲ್ಕೊಳ್ಳಿ. ಪಾದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಬಿಸಿ ಮಾಡಿ, ಲೈಟಾಗಿ ಬಿಸಿ ಮಾಡಿ ಹಚ್ಚಿ, ಇದರಿಂದ ದೇಹ ತಂಪಾಗಿ ನಿದ್ದೆ ಜಾರಿಕೊಳ್ಳುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಸಂಕಷ್ಟ ಚತುರ್ಥಿ ಇದೆ. ಸಾಧ್ಯವಾದಷ್ಟು ಮನೆ ಹತ್ತಿರದಲ್ಲಿ ಇರತಕ್ಕಂಥ ಗಣೇಶ ದೇವರ ದರ್ಶನ ಮಾಡಿಕೊಳ್ಳಿ, ಗಣೇಶ ದೇವರ ಪ್ರಾರ್ಥನೆ ಮಾಡಿಕೊಳ್ಳಿ, ಗಣೇಶನಿಗೆ ಗರಿಕೆ ಹಾಗೂ ಕಣಗಿಲು ಹೂವನ್ನು ಸಮರ್ಪಿಸಿ, ಸಾಧ್ಯವಾದರೆ ಸೇವೆ ಆದರೆ ಸೇವೆ ಮಾಡಿಸಿ, ಗಣೇಶನಿಗೆ ಅನುಕೂಲಕರವಾಗುತ್ತೆ. ಒಂದು 150 ರೂಪಾಯಿ ಆಗ್ಬೋದು. ಸೊ ಎಲ್ಲೋ ಖರ್ಚು ಮಾಡ್ತೀವಿ, ನಿಮ್ಮ ಮನೆ ಹತ್ತಿರ ಇರುವಂಥ ದೇವಸ್ಥಾನದಲ್ಲೇ ಮಾಡಿಸಿ, ಅಲ್ಲಿ ಎಲ್ಲಿ ಹುಡುಕಲು ಹೋಗಬೇಡಿ. ನಿಮ್ಮ ಮನೆ ಹತ್ತಿರ ಇರುವಂಥ ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡಿಸಿ. ಇದರಿಂದ ಏನಾಗುತ್ತೆ ಅಂದರೆ ಮನಸ್ಸು ಸ್ವಲ್ಪ ನಿರಾಳತೆ ಹೊಂದುವಂಥದ್ದಾಗುತ್ತೆ ಮತ್ತು ನಿಮ್ಮ ಒಂದು ಭವಿಷ್ಯತ್ ಕಾಲದ ಎಲ್ಲ ಕೆಲಸಗಳು ಸಕ್ಸಸ್ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಮಿಥುನ ರಾಶಿಯವರ ಈ ದಿನದ ಭವಿಷ್ಯ. ಈ ದಿನ ನಿಮಗೆ ಮಂಗಳಕರವಾಗಿರಲಿ, ಶುಭಪ್ರದವಾಗಿರಲಿ. ಆ ವಿಘ್ನ ನಿವಾರಕ ನಿಮಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ, ಶುಭವಾಗಲಿ, ಶುಭಮಸ್ತು, ಶುಭಂ ಭಯಾತ್. ಸರ್ವೇ ಜನಃ ಸುಖಿನೋ ಭವಂತು. ರಾಶಿಗಳಲ್ಲಿ 4ನೇ ರಾಶಿಯಾಗಿರ್ತಕ್ಕಂತಹ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಈ ದಿನ ಮೆಚ್ಚುಗೆ ಮಾತುಗಳು, ನಿಮ್ಮ ಕೆಲಸ ಕಾರ್ಯಗಳಿಗೆ ಬೆಂಬಲ, ನಿಮ್ಮ ಒಂದು ಎಲ್ಲ ದಿನನಿತ್ಯದ ಕಾರ್ಯಚಟುವಟಿಕೆಗಳಿಗೆ ಯಶಸ್ವಿಪ್ರದ
ಕುಟುಂಬವಾಗಿ ಮತ್ತು ಸ್ನೇಹಿತರ ಪರವಾಗಿ ಮತ್ತು ಏನಂತೀರ ಆತ್ಮೀಯರ ಒಂದು ಬೆಂಬಲ ಎಲ್ಲವೂ ನಿಮಗೆ ಈ ದಿನ ಒಟ್ಟಿಗೆ ಸಿಗ್ತಾ ಇದೆ. ಅದೆಲ್ಲವೂ ನಿಮಗೆ ತುಂಬ ಏನಂತೀರ ಒಂದು ಲಾಭದ ಒಂದು ಸ್ಥಾನಕ್ಕೆ ಎತ್ತುಕೊಂಡು ಹೋಗುವಂಥದ್ದು ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಈ ದಿನ ಸಾಧ್ಯವಾದಷ್ಟು ನೀವು ಮೌನವಾಗಿರಲು ಇಷ್ಟಪಡ್ತೀರಾ. ಅತಿಯಾದ ಮಾತುಗಳು, ಅತಿಯಾದ ಖರ್ಚುಗಳು, ಅತಿಯಾದ ಅನಾವಶ್ಯಕವಾದ ಕೆಲಸಗಳು ಇಷ್ಟ ಮಾಡಲು ಹೋಗೋದಿಲ್ಲ. ಅದರಿಂದ ದೂರ ಇಡ್ತೀರಾ. ಅನಾವಶ್ಯಕವಾದ ವ್ಯಕ್ತಿಗಳಿಂದಲೂ ದೂರ ಇರ್ತೀರಾ. ನಿಮ್ಮದಾಯಿತು, ನಿಮ್ಮ ಕೆಲಸ ಆಯಿತು ಅನ್ನೋ ರೀತಿಯಲ್ಲಿ ನಿಮಗೆ ಏನು ಒಪ್ಪಿಸಿದಾರ ಅದನ್ನು ಚಾಚು ತಪ್ಪದೆ ಈ ದಿನ ಪಾಲಿಸಿ ಅದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಲ್ಲಿ ಈ ದಿನ ಮಧ್ಯಾಹ್ನದ ಹೊತ್ತಿಗೆ ಎಲ್ಲ ಕೆಲಸಗಳನ್ನು ಬೇಗ ಮುಗಿಸಿ ಸಾಯಂಕಾಲ ನಿಮ್ಮ ಒಂದು ಮನೆಗೆ ಅಥವಾ ನಿಮ್ಮ ಒಂದು ಗೂಡಿಗೆ ಹೋಗಲು ಬೇಗ ಎಲ್ಲ ಕೆಲಸವನ್ನು ಮುಗಿಸಿ ಇನ್ನೊಬ್ಬರಿಗೆ ಒಂದಿಷ್ಟು ಅನುಕೂಲಕರ ವಾತಾವರಣ ಸೃಷ್ಟಿ ಮಾಡುವಂಥದ್ದಾಗತ್ತೆ. ಮತ್ತು ಒಂದು ಈ ಸಮಯದಲ್ಲಿ ಸಾಧ್ಯವಾದಷ್ಟು ನೀವು ನಿಮ್ಮ ಕೆಲಸಕ್ಕೆ ಪ್ರಾಶಸ್ತ್ಯವನ್ನು ಕೊಡುವಂಥದ್ದಾಗುತ್ತೆ. ಅದರಲ್ಲಿ ಯಶಸ್ವಿ ಆಗ್ತೀರಾ. ಸಾಯಂಕಾಲದ ಹೊತ್ತಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಶುಭ ವಾರ್ತೆ ನಿಮಗೆ ಸಿಗುವಂಥದ್ದಾಗುತ್ತೆ. ಯಾವುದಾದ್ರೂ ಒಂದು ವಿಷಯದಲ್ಲಿ ನಿಮಗೆ ಮನಸ್ಸಿಗೆ ಖುಷಿ ಕೊಡುವಂಥ ಶುಭ ವಾರ್ತೆ ಈ ದಿನ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ದಿನದಲ್ಲಿ ನಿಮ್ಮ ಕಾರ್ಯಚಟುವಟಿಕೆಗಳನ್ನು ಮೆಚ್ಚಿ ಹೊಗಳುವಂತಹದ್ದು ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಮೆಚ್ಚುಗೆ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ, ನಿರಾಳತೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ದಿನದ ಕರ್ಕಾಟಕ ರಾಶಿಯವರ ಭವಿಷ್ಯ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಸಂಕಷ್ಟ ಚತುರ್ಥಿ ಇದೆ. ಸಾಧ್ಯವಾದಷ್ಟು ಗಣೇಶ ದೇವರ ದರ್ಶನ ಮಾಡಿಕೊಳ್ಳಿ, ಗಣೇಶನ ಸ್ತೋತ್ರಾದಿಗಳನ್ನು ಮಾಡಿ ಮತ್ತು ಅಷ್ಟೋತ್ತರಗಳನ್ನು ಪಠನೆ ಮಾಡಿ, ಸಾಧ್ಯವಾದರೆ ಗರಿಕೆ ಮತ್ತು ಕಣಗಿಲು ಹೂವನ್ನು ಸಮರ್ಪಿಸಿ ನಿಮ್ಮ ಮನೆ ಹತ್ತಿರದಲ್ಲೇ ಇರತಕ್ಕಂಥ ಗಣೇಶ ದೇವಸ್ಥಾನ ದರ್ಶನವನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ದಿನ ಸಾಧ್ಯವಾದಷ್ಟು ನಿಮಗೆ ಆ ಗಣೇಶ ಎಲ್ಲ ರೀತಿಯ ಸೌಕರ್ಯಗಳು ಮತ್ತು ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ ಶುಭವಾಗಲಿ. ಶುಭಮಸ್ತು. ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು. ರಾಶಿಗಳೆಲ್ಲ 5ನೇ ರಾಶಿಯಾಗಿರತಕ್ಕಂತಹ ಸಿಂಹರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ನಿಮಗೆ ಅನುಕೂಲಕರವಾದ ವಾತಾವರಣ ಇದೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಕೌಟುಂಬಿಕವಾಗಿ ಮತ್ತು ವ್ಯಾವಹಾರಿಕವಾಗಿ ಒಂದಿಷ್ಟು ಅನುಕೂಲತೆಗಳನ್ನೋದಕ್ಕಿಂತ ತುಂಬ ಅನುಕೂಲತೆಗಳು ಈ ದಿನ ನಿಮಗೆ ಕಾಣುವಂಥದ್ದಾಗತ್ತೆ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧಾಭಕ್ತಿ ಬರುವಂಥದ್ದಾಗತ್ತೆ. ವಾಲಂಟಿಯರ್ ಆಗಿ ಕೆಲವು ಕೆಲಸ ಕಾರ್ಯಗಳನ್ನು ಮನಸ್ಪೂರ್ವಕವಾಗಿ ಯಶಸ್ವಿಪ್ರದವಾಗಿ ಮುಗಿಸುವಂಥರಾಗ್ತೀರಾ. ನಿಮ್ಮ ಒಂದು ಫ್ರೀ ಸ್ಪೇಸ್ ಏನಿದೆಯಲ್ಲ, ಫ್ರೀ ಆಗಿರ್ತಕ್ಕಂಥ ಸ್ಪೇಸು ಅದು ಇನ್ನೊಬ್ಬರಿಗೆ ಅನುಕೂಲಕರವಾದ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಂಡು ನೀವು ಆ ಕೆಲಸವನ್ನು ಮಾಡಿಸ್ತೀರಾ. ಬೇರೆಯವರ ಒಂದು ಸಹಾಯಕ್ಕೆ ನೀವು ಸ್ಪಂದನೆ ಕೊಡುವಂಥವ್ರಾಗ್ತೀರಾ. ಹಾಗೂ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ನಿಮ್ಮ ಒಂದು ಕೆಲಸದಿಂದ ಈ ಎಲ್ಲ ಕೆಲಸಗಳು ಸುಲಭವಾಗಿದೆ ಅನ್ನೋ ಒಂದು ಮೆಚ್ಚುಗೆ ಮಾತುಗಳು ಕೂಡ ಸಿಂಹರಾಶಿಯವರಿಗೆ ಈ ದಿನ ಸಿಗುವಂಥದ್ದಾಗುತ್ತೆ. ಮಧ್ಯಾಹ್ನ ಎಲ್ಲ ಕೆಲಸದ ಒತ್ತಡಗಳು ಸಮ ಪ್ರಮಾಣದಲ್ಲಿ ಮುಗಿಯುವಂಥದ್ದಾಗತ್ತೆ. ಏನೇ ಟೆನ್ಷನ್ ಇದ್ದರೂ ಮಧ್ಯಾಹ್ನಕ್ಕೆ ಅದು ಕ್ಲೋಸ್ ಆಗುತ್ತೆ. ಸಾಯಂಕಾಲದ ಹೊತ್ತಿಗೆ ನಿಮಗೆ ಎಲ್ಲ ಕಡೆಯಿಂದ ಅನುಕೂಲ, ಯಾವುದೇ ಏನೋ ತೊಂದರೆ ಈ ದಿನ ಆಗೋದಿಲ್ಲ. ಆದರೆ ನಿಮ್ಮ ಒಂದು ಆತ್ಮೀಯರಲ್ಲಿ ಏನೋ ಒಂದು ಮನಸ್ತಾಪ ಉಂಟಾಗಿ ಅದು ಹಳೆಯದು ಆಗಿದ್ದನ್ನು ನೀವು ಈ ದಿನ ಮರೆಯುವಂಥವ್ರಾಗ್ತೀರಾ. ಅಥವಾ ಹಳೆಯ ಗೆಳೆತನದಿಂದ ನಿಮಗೆ ಅನುಕೂಲಕರವಾಗಿದೆ, ಏನೋ ಆಡಿರ್ಬೋದು ಅನ್ನೋದು ಇಗ್ನೋರ್ ಮಾಡಿ ನೀವು ಅದರಿಂದ ಹೊರಗಡೆ ಬರುವಂಥವ್ರಾಗ್ತೀರಾ ಅಂತಲೇ ಹೇಳ್ಬೋದು. ಮತ್ತು ಈ ದಿನ ಸಾಧ್ಯವಾದಷ್ಟು ಆರ್ಥಿಕವಾಗಿ ಅನುಕೂಲಕರವಾಗಿದೆ. ಒಂದಿಷ್ಟು ಆದಾಯ ಹೆಚ್ಚಿನ ಪ್ರಮಾಣದಲ್ಲಿ ಗಳಿಸುವಂಥದ್ದಾಗುತ್ತೆ ಈ ದಿನ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ದಿನ ಧಾರ್ಮಿಕವಾಗಿ ತುಂಬ ಒಲವನ್ನು ವ್ಯಕ್ತಪಡಿಸ್ತೀರಾ, ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಳ್ತೀರಾ ಮತ್ತು ಇದರಿಂದ ಸ್ವಲ್ಪ ಸಕಾರಾತ್ಮಕ ಚಿಂತನೆಗಳು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದ್ರೆ ಈ ದಿನ ಸಂಕಷ್ಟ ಚತುರ್ಥಿ. ಸಾಧ್ಯವಾದಷ್ಟು ಗಣೇಶ ದೇವರ ಆರಾಧನೆ ಮಾಡಿ, ಗಣೇಶ ದೇವರ ದರ್ಶನ ಮಾಡಿಕೊಳ್ಳಿ, ಗಣೇಶನ ಸ್ತೋತ್ರಾದಿಗಳನ್ನು ಪಠನೆ ಮಾಡಿ, ಸಾಯಂಕಾಲ ಸಾಧ್ಯವಾದರೆ ಸಂಕಷ್ಟ ಚತುರ್ಥಿಯ ಸೇವೆ ನಿಮ್ಮ ಮನೆ ಹತ್ತಿರದಲ್ಲಿರತಕ್ಕಂತಹ ದೇವಸ್ಥಾನಗಳಲ್ಲಿ ಮಾಡಿಸಿ ಅನುಕೂಲವಾಗುತ್ತೆ. ಆ ವಿಘ್ನ ನಿವಾರಕ ನಿಮ್ಮೆಲ್ಲ ಕನಸುಗಳನ್ನು ನನಸು ಮಾಡಲಿ ಅಂತ ಪ್ರಾರ್ಥಿಸುತ್ತಾ ಈ ದಿನ ಶುಭಕರವಾಗಿರಲಿ, ಮಂಗಳಪ್ರದವಾಗಿರಲಿ ಅಂತ ಪ್ರಾರ್ಥಿಸುತ್ತಾ ಶುಭವಾಗಲಿ. ಶುಭಮಸ್ತು. ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು. ರಾಶಿಗಳಲ್ಲಿ 6ನೇ ರಾಶಿಯಾಗಿರ್ತಕ್ಕಂತಹ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ನೋಡೋದಾದರೆ ಈ ದಿನ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಇರುತ್ತೆ ಮತ್ತು ನಿಮಗೆ ಇಷ್ಟ ಇಲ್ಲದೇ ಇದ್ದರೂ ಕೆಲಸ ಮಾಡಬೇಕನ್ನಿಸುತ್ತೆ. ಈಗ ನಿಮಗೆ ಯಾವುದೋ ಒಂದು ಊಟ ಇಷ್ಟ ಇರಲ್ಲ, ಬಟ್ ಮ್ಯಾಂಡೇಟ್ರಿ ನೀವು ತಿನ್ನಲೇಬೇಕು, ಬೇರೆ ಆಪ್ಷನ್ ಇಲ್ಲ.
ಇದ್ದರೆ ಉಪವಾಸ ಇದ್ದರೆ ಹೊಟ್ಟೆ ತಡೆಯಲು ಸಾಧ್ಯ ಆಗೋದಿಲ್ಲ. ಅದೇ ರೀತಿ ಕೆಲಸ ನಿಮ್ಗೆ ಇಷ್ಟ ಇಲ್ಲ, ಮಾಡಲೇಬೇಕು, ಮ್ಯಾಂಡೇಟ್ರಿ, ನೀವು ಮಾಡಿ ಮುಗಿಸಿ ಬೇರೆ ಕೆಲಸಕ್ಕೆ ಹೋಗಿ ಅಂತಾರೆ. ಈ ರೀತಿ ಒಲ್ಲದ ಮನಸ್ಸು ನಿಂತರೆ ಕೆಲವು ಕೆಲಸ ಕಾರ್ಯಗಳನ್ನು ಈ ದಿನ ಕನ್ಯಾ ರಾಶಿಯವರು ಮಾಡಿ ಮುಗಿಸ್ಬೇಕಾಗತ್ತೆ. ಮಧ್ಯಾಹ್ನದ ಹೊತ್ತಿಗೆ ಇದರಿಂದ ಹೊರಗಡೆ ಬರ್ತೀರಾ ಅಂದರೆ ಈ ಎಲ್ಲ ಕೆಲಸ ಮುಗಿಸಿ ರಿಲ್ಯಾಕ್ಸ್ ಆಗೋ ರೀತಿಯಲ್ಲಿ ಊಟದ ಸಮಯದಲ್ಲಿ ಆರಾಮಾಗಿ ಒಳ್ಳೆಯ ಊಟ ಸಿಗುತ್ತೆ, ಊಟ ಮಾಡ್ತೀರಾ. ಸಾಯಂಕಾಲದ ಹೊತ್ತಿಗೆ ಅದು ಯಾಕಾಯಿತು, ಯಾರಿಂದ ಆಯಿತು ಎಂಬುದು ನಿಮಗೆ ಗೊತ್ತಾಗುತ್ತೆ. ಆ ವ್ಯಕ್ತಿಯ ಜೊತೆ ಲೆಫ್ಟ್ ಟು ರೈಟ್ ತಗೊಳ್ತೀರಾ. ನಿನ್ನ ವಿಷಯಕ್ಕೆ ನಾನು ಏನಾದರೂ ಬಂದಿದ್ದೀನ ಅಥವಾ ನನ್ನ ವಿಷಯಕ್ಕೆ ನೀನು ಬಂದರೆ ನೆಕ್ಸ್ಟ್ ನಾನು ಸುಮ್ಮನೆ ಇರಲ್ಲ, ಅದರದ್ದು ಸ್ಟೆಪ್ ಏನಿದೆ ನಿನಗೆ ತಿಳಿಸ್ಕೊಡಲಾಗುತ್ತೆ ಅಂತ ವಾರ್ನ್ ಮಾಡ್ತೀರಾ. ಅಂದರೆ ಇಲ್ಲಿ ಏನಾಗುತ್ತೆ, ಕನ್ಯಾ ರಾಶಿಯವರಿಗೆ ಈ ಒಲ್ಲದ ಕೆಲಸ ಯಾರು ಕೊಟ್ಟಿದ್ದಾರೆ ಎಂಬುದು ಗೊತ್ತಾಗ್ಬಿಡುತ್ತೆ. ಆ ವ್ಯಕ್ತಿಯನ್ನು ಸುಮ್ಮನೆ ಇವತ್ತು ಬಿಡೋದಿಲ್ಲ, ಜಾಡಿಸಿ ಅವ್ರನ್ನ ಇನ್ನೊಮ್ಮೆ ನಮ್ಮ ತಂಟೆಗೆ ಬರಬೇಡ ಅಂತ ವಾರ್ನ್ ಮಾಡಿ ಕಳಿಸುವಂಥದ್ದಾಗತ್ತೆ. ಇದರಿಂದ ಸ್ವಲ್ಪ ಮನೆಗೆ ಹೋಗಬೇಕಾದಾಗ ಎಲ್ಲೋ ಒಂದು ಟೆನ್ಷನ್ ರೀತಿಯಲ್ಲಿ ಹೊರಟು ಹೋಗುವಂಥದ್ದಾಗುತ್ತೆ. ಮನೆಯಲ್ಲಿ ನಿಮ್ಮ ಒಂದು ಮುಖ ಚೇಹರೆ ನೋಡಿ ಏನಾಯಿತು ಅಂತ ಕೇಳಿ ಅವರಿಗೂ ಒಂದು ಸ್ವಲ್ಪ ಏರು ಧ್ವನಿಯಲ್ಲಿ ಮಾತಾಡಿ ಏನಾಗಿಲ್ಲ ಸುಮ್ಮನೆ ಇರಮ್ಮ, ಆಫೀಸ್ ಮೇಲೆ ಒಂದು ಟೆನ್ಷನ್, ನೀನು ಟೆನ್ಷನ್ ಕೊಡಬೇಡ, ಅಥವಾ ಮನೆ ಯಾರಾದರೂ ಸದಸ್ಯರಿಗೆ ಹೀಗೆ ಹೇಳಿ ಈ ದಿನ ಊಟ ಮಾಡಿ ಬೇಗ ಮಲ್ಕೊಳ್ಳೋಂಥವ್ರು ಆಗ್ತೀರಾ ಅಷ್ಟೇ. ಬಟ್ ಆದರೂ ನಿದ್ದೆ ಸ್ವಲ್ಪ ಯಾಕೋ ರಿವೈಂಡ್ ಎಳೆಯುತ್ತೆ. ಆ ವ್ಯಕ್ತಿ ಹತ್ರ ಹಾಗೆ ಮಾತಾಡಬಾರ್ದಾಗಿತ್ತು, ಅಥವಾ ಮನೆಯವ್ರ ಹತ್ರ ಹೀಗೆ ಮಾತಾಡಬಾರ್ದಾಗಿತ್ತು, ಏನೋ ಅಚಾತುರ್ಯ ಆಗಿದೆ, ತಪ್ಪಾಗಿದೆ ಅಂತ ದೇವರಲ್ಲಿ ಕ್ಷಮೆಯನ್ನು ಕೇಳಿ ಮಲಗಿಕೊಳ್ಳುವಂಥರಾಗ್ತೀರ. ಆದರೂ ಸಮಯ ಅಂತ ಇರುತ್ತಲ್ಲ, ಅದು ಬಿಡೋದಿಲ್ಲ. ನಿಮ್ಮ ಒಂದು ಈ ದಿನದ ಸಮಯ ಸ್ವಲ್ಪ ಎಲ್ಲೋ ಬೇಡದೇ ಇರೋ ವಿಷಯಕ್ಕೆ ಸಾಯಂಕಾಲ ನೀವು ಸಮಯ ಮೀಸಲಿಡ್ತಾ ಇರೋದರಿಂದ ಅದು ಸ್ವಲ್ಪ ನಿಮಗೆ ರಿವೈಂಡ್ ಆಗ್ತಾ ಇದೆ ಅಂತಲೇ ತಿಳ್ಕೊಳ್ಳಿ. ಇನ್ನು ಈ ದಿನದ ಪರಿಹಾರ ಅಂತ ಬಂದರೆ ಗಣೇಶ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ, ಸಾಧ್ಯವಾದಷ್ಟು ಗಣೇಶ ದೇವರ ದರ್ಶನ ಮಾಡ್ಕೊಳ್ಳಿ, ಗಣೇಶ ಪಂಚರತ್ನ ಸ್ತೋತ್ರ ಹೇಳ್ಕೊಳ್ಳಿ. ಈ ಒಂದು ಸಮಸ್ಯೆಯಿಂದ ಬಿಡುಗಡೆ ಬೇಗ ಹೊಂದುತ್ತೀರಾ. ಅಥವಾ ಒಲ್ಲದ ಮನಸ್ಸಿನ ಕೆಲಸ ಏನಾದರೂ ಇದ್ದರೆ ಕ್ಯಾನ್ಸಲ್ ಆಗುವಂಥದ್ದು ಇರುತ್ತೆ. ಹಾಗಾಗಿ ಬೆಳಗಿನ ಜಾವ ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠಣೆ ಮಾಡಿ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಮುಂದುವರಿಯಿರಿ ಅಂತ ಹೇಳುತ್ತಾ, ಆ ಗಣೇಶ ದೇವರು ಈ ದಿನ ಎಲ್ಲ ಕೆಲಸಗಳನ್ನು ಶುಭಪ್ರದವಾಗಿರುವಂತೆ ಆಶೀರ್ವದಿಸಲಿ, ಹಾಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು. ರಾಶಿಗಳಲ್ಲಿ 7ನೇ ರಾಶಿಯಾಗಿರ್ತಕ್ಕಂತಹ ತುಲಾರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ನೋಡೋದಾದರೆ, ಈ ದಿನ ಸಾಧ್ಯವಾದಷ್ಟು ನೀವು ಕೆಲಸದಲ್ಲಿ ಮಿಂಗಲಾಗುವಂಥದ್ದಾಗುತ್ತೆ. ಅಧಿಕವಾದ ಕೆಲಸ ಮತ್ತು ಕೆಲಸದ ಜೊತೆಗೆ ಕೆಲವು ಜವಾಬ್ದಾರಿಗಳು ಜಾಸ್ತಿ ಆಗುವಂಥದ್ದಾಗುತ್ತೆ. ಮನೆಯ ಜವಾಬ್ದಾರಿ, ಆಫೀಸಿನ ಜವಾಬ್ದಾರಿ, ಹೊರಗಿನ ಜವಾಬ್ದಾರಿ, ಧಾರ್ಮಿಕ ಕ್ಷೇತ್ರಗಳ ಜವಾಬ್ದಾರಿ, ಎಲ್ಲ ಕಡೆ ನಿಮ್ಮನ್ನು ಫೋಕಸ್ ಹಾಕುವಂಥದ್ದಾಗುತ್ತೆ. ಎಲ್ಲವನ್ನು ನಿಭಾಯಿಸಲು ತುಂಬ ಪ್ರಯತ್ನ ಮಾಡ್ತೀರಾ. ಕೆಲವು ಕೆಲಸಗಳಲ್ಲಿ ಹಿನ್ನಡೆ ಆಗ್ಬೋದು. ಮತ್ತು ನಿಮ್ಮ ಒಂದು ಪ್ರೊಫೆಷ್ನಲ್ಗೆ ಸಂಬಂಧಪಟ್ಟಂತೆ ತುಂಬ ಅನುಕೂಲಕರವಾದ ವಾತಾವರಣ ಈ ದಿನ ತುಲಾರಾಶಿಯವರಿಗೆ ಸಿಗುವಂಥದ್ದಾಗುತ್ತೆ. ಕೆಲಸದಲ್ಲಿ ಒಂದು ರೀತಿಯಲ್ಲಿ ಹಿಡಿತ ಅಂತೀವಿ, ಕಂಟ್ರೋಲ್, ಅದು ಸಿಗುವಂಥದ್ದಾಗುತ್ತೆ. ಮತ್ತು ನಿಮ್ಮ ಕೆಲಸಕ್ಕೆ ಏನೆಲ್ಲ ಪ್ರಾಡಕ್ಟ್ ಬೇಕು ಅಥವಾ ಪ್ಲ್ಯಾನ್ ರೀತಿಯಲ್ಲಿ ನಡೆಯುವಂಥದ್ದಾಗುತ್ತೆ. ಮತ್ತು ನಿಮ್ಮ ಕೆಲಸ ತುಂಬ ಸುಲಭವಾಗಿ ಯಾವ ರೀತಿಯಲ್ಲಿ ಇರಬೇಕು ಅನ್ನೋ ರೀತಿಯಲ್ಲಿ ನೀವು ಮುಂದುವರಿಸ್ಕೊಂಡು ಹೋಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಮಧ್ಯಾಹ್ನದ ಹೊತ್ತಿಗೆ ನಿಮಗೆಲ್ಲ ಅನುಕೂಲಕರವಾದ ವಾತಾವರಣ ಸೃಷ್ಟಿಯಾಗುತ್ತೆ. ಎಲ್ಲ ಕೆಲಸ ಕಾರ್ಯಗಳು ಸುಲಭ ರೀತಿಯಲ್ಲಿ ಒಂದೊಂದಾಗಿ ಬಗೆಹರಿಯುವಂಥ ಹಂತಕ್ಕೆ ಬರುತ್ತೆ. ಸಾಯಂಕಾಲ ಬ್ಯಾಲೆನ್ಸ್ ಇರುವಂತಹ ಕೆಲಸಗಳು, ಹೊರಗಡೆದಾಗಿರ್ಬೋದು, ಒಳಗಡೆದಾಗಿರ್ಬೋದು, ಅಥವಾ ವೈಯಕ್ತಿಕ ಬದುಕಾಗಿರ್ಬೋದು, ಅದನ್ನು ನೀವು ಸರಿಪಡಿಸಲು ಪ್ರಯತ್ನ ಮಾಡ್ತೀರಾ. ಕೆಲವು ಯಶಸ್ವಿ ಆಗುತ್ತೆ, ಕೆಲವು ನಾಳೆಗೆ ಪೋಸ್ಟ್ಪೋನ್ ಆಗುವಂಥದ್ದಾಗುತ್ತೆ. ಮತ್ತು ಸಾಯಂಕಾಲದ ಹೊತ್ತಿಗೆ ನಿಮಗೆ ಒಂದು ಶುಭವಾರ್ತೆ ಸಿಗುವಂಥದ್ದಿದೆ ತುಲಾರಾಶಿಯವರಿಗೆ. ಆ ಶುಭವಾರ್ತೆ ನಿಮ್ಮ ವೈಯಕ್ತಿಕ ಬದುಕಿಗೆ ತುಂಬ ಅನುಕೂಲಕರವಾದ ರೀತಿಯಲ್ಲಿ ಇರುತ್ತೆ ಅಂತಲೇ ಹೇಳೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಈ ದಿನ ಸಂಕಷ್ಟ ಚತುರ್ಥಿ, ಗಣೇಶ ದೇವರ ದರ್ಶನ ಮಾಡ್ಕೊಳ್ಳಿ, ಗಣೇಶ ದೇವರಿಗೆ ಸಂಬಂಧಪಟ್ಟಂಥ ಸ್ತೋತ್ರಾದಿಗಳನ್ನು ಪಠಣೆ ಮಾಡಿ ಮತ್ತು ಗಣೇಶನಿಗೆ ಗರಿಕೆಯನ್ನು ಸಮರ್ಪಿಸಿ. ಇದರಿಂದ ನಿಮ್ಮ ಜಟಿಲವಾದ ಸಮಸ್ಯೆಗಳು ಬಗೆಹರಿಯುವಂಥದ್ದಾಗುತ್ತೆ. ಆ ವಿಘ್ನ ನಿವಾರಕ ನಿಮ್ಮೆಲ್ಲ ಸಂಕಷ್ಟಗಳನ್ನು ಬಗೆಹರಿಸಿ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.
ರಾಶಿಗಳಲ್ಲಿ 8ನೇ ರಾಶಿಯಾಗಿರ್ತಕ್ಕಂತಹ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಸಿಗುವಂಥದ್ದಾಗುತ್ತೆ. ಗೌರವ ಸನ್ಮಾನಗಳು ಸಿಗುವಂಥದ್ದಿದೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಆಗುವಂಥದ್ದಾಗತ್ತೆ. ನಿಮ್ಮ ಒಂದು ಮುಂದಾಲೋಚನೆ ಎಲ್ಲರಿಗೂ ಇಷ್ಟವಾಗುವಂಥದ್ದಾಗತ್ತೆ. ಕೌಟುಂಬಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಕೆಲವು ವ್ಯಕ್ತಿಗಳಿಂದ ನಿಮಗೆ ಸಹಾಯ ಸಿಗುವಂಥದ್ದಾಗತ್ತೆ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಡನ್ನಾಗಿ ಕೆಲವು ಪ್ರಸಾದಗಳು ನಿಮಗೆ ಕೂತ ಜಾಗದಲ್ಲಿ ಸಿಗುವಂಥ ಯೋಗ ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಿಗುವಂಥದ್ದಾಗತ್ತೆ. ಅನೇಕ ಪುಣ್ಯ ಕ್ಷೇತ್ರಗಳ ಒಂದಿಷ್ಟು ಪ್ರಸಾದವು ಕೂಡ ನಿಮ್ಮ ಮನೆಗೆ ಈ ದಿನ ಬರುವಂಥದ್ದಾಗತ್ತೆ ಮತ್ತು ಈ ಒಂದು ಪ್ರಸಾದಗಳು ಬಂದಿರೋದರಿಂದ ಸ್ವಲ್ಪ ಮನಸ್ಸಿಗೆ ಎಲ್ಲೋ ಸಂತೋಷ, ಪಾಸಿಟಿವ್ ಶಕ್ತಿ ಬಂದ ರೀತಿಯಲ್ಲಿ ಮತ್ತು ಸಕಾರಾತ್ಮಕ ಚಿಂತನೆಗಳು ಈ ದಿನ ಮೂಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ದಿನ ಒಂದಿಷ್ಟು ಆರ್ಥಿಕವಾಗಿ ನಿಮಗೆ ಲಾಭಗಳು ತಂದುಕೊಡುವಂಥದ್ದಾಗತ್ತೆ. ಕುಟುಂಬ ಸದಸ್ಯರ ಒಂದು ಬೆಂಬಲದಿಂದ ಈ ದಿನ ಎಲ್ಲ ಕೆಲಸ ಕಾರ್ಯಗಳು ಸುಲಭವಾಗಿ ಯಶಸ್ವಿಪ್ರದವಾಗಿ ಆಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಸಾಧ್ಯವಾದಷ್ಟು ಗಣೇಶ ದೇವರ ದರ್ಶನ, ಗಣೇಶ ದೇವರ ಆರಾಧನೆ, ಗಣೇಶ ದೇವರ ಸ್ತೋತ್ರಾದಿಗಳು ಪಂಚರತ್ನ ಆಗಿರ್ಬೋದು, ಅಷ್ಟೋತ್ತರಗಳಾಗಿರ್ಬೋದು ಅಥವಾ ಸಂಕಷ್ಟ ಚತುರ್ಥಿಗೆ ಸಂಬಂಧಪಟ್ಟಂತಹ ಕಥೆ ಆಗಿರ್ಬೋದು, ಇದನ್ನು ಪಠಣೆ ಮಾಡಿ ನಿಮಗೆ ಅನುಕೂಲಕರವಾದ ವಾತಾವರಣ ಸೃಷ್ಟಿಯಾಗುತ್ತೆ. ಆ ವಿಘ್ನ ನಿವಾರಕ ನಿಮ್ಮೆಲ್ಲ ವಿಘ್ನಗಳನ್ನು ತೊಡೆದು ಹಾಕಿ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ ಶುಭವಾಗಲಿ. ಶುಭಮಸ್ತು ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು. ರಾಶಿಗಳಲ್ಲಿ 9ನೇ ರಾಶಿಯಾಗಿರ್ತಕ್ಕಂತಹ ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸ್ವಲ್ಪ ಕೋಪ, ತಾಪ, ಒಂದಿಷ್ಟು ಹರಿಬರಿ, ಏನಂತೆ ಆತುರ ನಿರ್ಧಾರ ಇವುಗಳನ್ನು ಒಳಗೊಂಡಿರುತ್ತೆ ಅಂತಲೇ ಹೇಳ್ಬೋದು. ಈ ದಿನ ಕೋಪದಿಂದ ನಿಮ್ಮ ದಿನ ಪ್ರಾರಂಭ ಆಗ್ತಾ ಇರೋದ್ರಿಂದ ಎಂಡ್ವರೆಗೂ ಸ್ವಲ್ಪ ವೇಗ ಇರುತ್ತೆ ಈ ಕೋಪದಲ್ಲಿ. ಇದರಿಂದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಏನಂತೀರ ಹಿನ್ನಡೆ ಅಂತಲೇ ಆಗ್ಬೋದು. ನಿಮ್ಮ ಒಂದು ಕೋಪ ವರ್ಕೌಟ್ ಆಗೋದಿಲ್ಲ. ಆ ಒಂದು ಕ್ಷಣಿಕ ನೀವು ಕೋಪದಿಂದ ವರ್ತನೆ ಮಾಡಿದ್ರೂ ಎಂಡ್ ಆಫ್ ದಿ ಡೇ ಬಂದಾಗ ಎಲ್ಲೋ ನಾನು ಮಾಡ್ಕೊಳ್ಬಾರ್ದಾಗಿತ್ತು, ಎಲ್ಲೋ ತಪ್ಪಾಯಿತು ಅನ್ನೋ ಒಂದು ಮನಸ್ಥಿತಿಗೆ ಬರುವಂಥವ್ರು ಆಗ್ತೀರಾ. ಈ ದಿನ ಸ್ವಲ್ಪ ಚರ್ಚಾಕೂಟಕ್ಕೆ ಪಾಲ್ಗೊಳ್ಳುವಂಥ ದಿನ ಅಂತಲೇ ಹೇಳ್ಬೋದು. ಅಂದರೆ ಚರ್ಚೆಯಿಂದ ಕೂಡಿರುತ್ತೆ. ಎಲ್ಲದನ್ನೂ ನೀವು ಸುಖ ಸುಮ್ಮನೆ ಒಪ್ಪುವಂಥ ಮಾರ್ಗನೂ ಸಿಗೋದಿಲ್ಲ. ಅಥವಾ ಮೀಟಿಂಗಲ್ಲಿದ್ರೂ ಸ್ವಲ್ಪ ಚರ್ಚೆ ರೂಪದಲ್ಲಿ ಇರುತ್ತೆ, ಏರು ಧ್ವನಿಯಲ್ಲಿ ಮಾತನಾಡುವಂತನೂ ಇರುತ್ತೆ. ಧನುಷ್ ರಾಶಿಯವರಿಗೆ ಸಾಧ್ಯವಾದಷ್ಟು ಮೆತ್ತಗೆ ಸಹನೆಯಿಂದ ಅಥವಾ ಮೆದುವಾಗಿ ನಿಮ್ಮ ಒಂದು ತಂತ್ರಗಾರಿಕೆಯಿಂದ ಆ ಎಲ್ಲ ಕೆಲಸಗಳನ್ನು ಬಗೆಹರಿಸಿದರೆ ತುಂಬ ಉತ್ತಮ ಅನ್ನೋ ಒಂದು ಸಲಹೆ ಕೊಡಬಹುದು. ಆದರೆ ಕೋಪತಾಪ ಅತಿಯಾಗಿ ಮಾಡಿಕೊಳ್ಳಲು ಹೋಗಬೇಡಿ. ಇದರಿಂದ ನಿಮಗೆ ಭವಿಷ್ಯದ ಕಾಲದಲ್ಲಿ ಹಿನ್ನಡೆ ಆಗುವಂಥದ್ದು ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಆರ್ಥಿಕವಾದ ಲಾಭಗಳು ನಿಮಗೆ ಸಿಗುವಂಥದ್ದಾಗತ್ತೆ. ಎಲ್ಲೋ ಯಾರೋ ದುಡ್ಡು ಕೊಡಬೇಕಾಗಿರೋದು ಈ ದಿನ ನಿಮಗೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಸಾಯಂಕಾಲ ಸ್ವಲ್ಪ ನೆಮ್ಮದಿ ಇರುತ್ತೆ. ಸೊ ಕೆಲವು ಕೆಲಸದ ಒತ್ತಡಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ದಿನದ ಪರಿಹಾರದ ವಿಷಯಕ್ಕೆ ಬರೋದಾದರೆ ಸಾಧ್ಯವಾದಷ್ಟು ಗಣೇಶ ದೇವರ ದರ್ಶನ ಮಾಡ್ಕೊಳ್ಳಿ. ಗಣೇಶ ದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರಾದಿಗಳನ್ನು ಪಠಣೆ ಮಾಡಿ, ಅಷ್ಟೋತ್ತರಗಳನ್ನು ಪಠಣೆ ಮಾಡಿ. ಇದರಿಂದ ಮನಸ್ಸಿಗೆ ಇರತಕ್ಕಂಥ ದ್ವಂದ್ವ ನಿರ್ಧಾರ ಕಡಿಮೆ ಆಗುವಂಥದ್ದಾಗುತ್ತೆ. ಆ ವಿಘ್ನ ನಿವಾರಕ ನಿಮ್ಮೆಲ್ಲ ಕನಸುಗಳನ್ನು ನನಸು ಮಾಡಲಿ, ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ ಶುಭವಾಗಲಿ. ಶುಭಮಸ್ತು ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು. ರಾಶಿಗಳಲ್ಲಿ 10ನೇ ರಾಶಿಯಾಗಿರ್ತಕ್ಕಂತಹ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ದಿನ ಸ್ವಲ್ಪ ಗಿಫ್ಟು, ಉಡುಗೊರೆ, ಸನ್ಮಾನ, ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವಿಕೆ ಇದು ಎಲ್ಲ ಸ್ವಲ್ಪ ಈ ದಿನ ಅನುಕೂಲಕರವಾದ ವಾತಾವರಣ ಇದೆ. ನೀವು ಯಾವುದಾದ್ರೂ ಕಾಂಪಿಟೇಷನಲ್ಲಿ ಎಕ್ಸಾಮ್ ಬರೆಯುವಂಥದ್ದಾಗಿರ್ಬೋದು ಅಥವಾ ಎಲ್ಲೋ ಸ್ಪರ್ಧೆ ಅಂತ ಇದ್ದರೆ ಅದರಲ್ಲಿ ಗೆಲ್ಲುವಂಥ ಅವಕಾಶಗಳು ನಿಚ್ಚಳವಾಗಿದೆ ಮಕರ ರಾಶಿಯವರಿಗೆ. ಇನ್ನು ಸನ್ಮಾನ, ನಿಮ್ಮ ಹಳೆಯ ಕೆಲಸ ಕಾರ್ಯಗಳಿಗೆ ಮೆಚ್ಚಿ ಈ ದಿನ ಗೌರವಪೂರ್ವಕವಾಗಿ ನಡೆದುಕೊಳ್ಳುವಂಥದ್ದಾಗತ್ತೆ. ಕೆಲವು ಸಂತೋಷದ ವಿಷಯಗಳು ವಿನಿಮಯ, ಎಕ್ಸ್ಚೇಂಜ್ ಅಂತೀವಿ, ಅದು ಆಗುವಂಥದ್ದಾಗತ್ತೆ. ಹಳೆಯ ಒಂದು ಸ್ನೇಹಿತ ಈ ದಿನ ಭೇಟಿಯಾಗುವಂಥದ್ದಾಗತ್ತೆ. ಅದೇ ರೀತಿ ಪ್ರಮುಖವಾದ ಒಬ್ಬ ರಾಜಕಾರಣಿಯ ಭೇಟಿ ಈ ದಿನ ಮಕರ ರಾಶಿಯವರಿಗೆ ಸಿಗುವಂಥದ್ದಾಗುತ್ತೆ. ಇದರಿಂದ ನಿಮ್ಮ ವೈಯಕ್ತಿಕ ಬದುಕಿಗೆ ಸ್ವಲ್ಪ ಅನುಕೂಲಕರವಾದ ದಿನ ಅಂತಲೇ ಹೇಳ್ಬೋದು. ಆ ವ್ಯಕ್ತಿಯ ಭೇಟಿ ಅಂತಲೇ ಹೇಳ್ಬೋದು. ಇನ್ನು ಸಾಯಂಕಾಲದ ಹೊತ್ತಿಗೆ ನಿಮಗೆ ಕೆಲವು ಆರ್ಥಿಕದ ವಿಷಯಕ್ಕೆ ಅನುಕೂಲಕರವಾದ ವಾರ್ತೆಗಳು ಸಿಗುವಂಥದ್ದಾಗತ್ತೆ ಮತ್ತು ನಿಮಗೆ ಆ ಆರ್ಥಿಕ ವಿಷಯಕ್ಕೆ ಇರತಕ್ಕಂಥ ಸಮಸ್ಯೆ ದೂರವಾಗುವಂಥದ್ದಾಗಿರುತ್ತೆ.
ಅಂತಲೇ ಹೇಳ್ಬೋದು. ಈ ಒಟ್ಟಿನಲ್ಲಿ ಈ ದಿನ ಮಕರ ರಾಶಿಗೆ ತುಂಬ ಅನುಕೂಲಕರವಾದ ವಾತಾವರಣ ಇದೆ ಅಂತಲೇ ಹೇಳ್ಬೋದು. ಈ ದಿನದ ಪರಿಹಾರದ ವಿಷಯಕ್ಕೆ ಬರೋದಾದರೆ ಗಣೇಶ ಚತುರ್ಥಿ, ಸಂಕಷ್ಟ ಚತುರ್ಥಿ ಇದೆ. ಸಾಧ್ಯವಾದಷ್ಟು ಸಂಕಷ್ಟ ಚತುರ್ಥಿಯ ಒಂದು ಪೂಜೆ ಸೇವೆಯಲ್ಲಿ ಪಾಲ್ಗೊಳ್ಳಿ. ಆ ವಿಘ್ನ ನಿವಾರಕ ನಿಮ್ಮೆಲ್ಲ ಕಷ್ಟಗಳನ್ನು ಬಗೆಹರಿಸಿ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ, ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನ ಸುಖಿನೋ ಭವಂತು. ರಾಶಿಗಳಲ್ಲಿ 11ನೇ ರಾಶಿಯಾಗಿರ್ತಕ್ಕಂಥ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸ್ವಲ್ಪ ಚರ್ಚೆ ಮತ್ತು ಏನಂತೀರ ಯೋಚನೆ ಜಾಸ್ತಿ ಇರುತ್ತೆ. ಚರ್ಚೆ ಜೊತೆಗೆ ಯೋಚನೆ, ಅಂದರೆ ಆ ವ್ಯಕ್ತಿಯ ಜೊತೆ ಹೇಗೆಲ್ಲ ನಾನು ವರ್ತನೆ ಮಾಡಬೇಕು, ಈಗ ಶತ್ರು ಬಂದಾಗ ಹೇಗಿರಬೇಕು, ಮಿತ್ರ ಬಂದಾಗ ಹೇಗಿರಬೇಕು, ಆತ್ಮೀಯರು ಬಂದಾಗ ಹೇಗಿರಬೇಕು, ಅದನ್ನು ಒಂದು ರೀತಿಯಲ್ಲಿ ಪ್ಲ್ಯಾನಿಂಗ್ ರೀತಿಯಲ್ಲಿ ನೀವು ಹೋಗ್ತೀರಾ. ಕಮ್ಯುನಿಕೇಷನಲ್ಲಿ ತುಂಬ ಅಚ್ಚುಕಟ್ಟಾಗಿ ಮಾತನಾಡುವಂಥ ಶೈಲಿಯನ್ನು ಬೆಳೆಸ್ಕೊಳ್ಳುವಂಥವ್ರಾಗ್ತೀರಾ. ಮತ್ತು ಶತ್ರುವಿಗೆ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು ಆ ರೀತಿ ಕೊಡ್ತೀರಾ. ಮಿತ್ರನಿಗೆ ಯಾವ ರೀತಿ ಕೊಡಬೇಕು ಆ ರೀತಿ ಕೊಡ್ತೀರಾ. ಆತ್ಮೀಯರ ಜೊತೆ ಹೇಗಿರಬೇಕು ಆ ರೀತಿಯಲ್ಲಿ ಇರ್ತೀರಾ. ಅಂದರೆ ಈ ದಿನ ಹರಿಯುವ ನೀರು ಹೇಗಿರುತ್ತೋ ಹಾಗೆ ನೀಟಾಗಿ ಕರ್ಕೊಂಡು ಹೋಗ್ತೀರಾ. ಯಾರಿಗೂ ಸಮಸ್ಯೆ ಆಗದೆ ಇರೋಂಗೆ, ನಿಮಗೂ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ಕುಂಭರಾಶಿಯವರು ಈ ದಿನ ಇರುವಂಥವ್ರಾಗ್ತಾರೆ. ಮಧ್ಯಾಹ್ನ ಸ್ವಲ್ಪ ಎಲ್ಲೋ ಕೆಲಸ ಪ್ರೆಷರ್ ಬೀಳುವಂಥದ್ದಾಗ್ಬೋದು, ಒತ್ತಡ ಬರುವಂಥದ್ದಾಗ್ಬೋದು. ಸಾಯಂಕಾಲದ ಹೊತ್ತಿಗೆ ಅದು ಆ್ಯಸ್ ಯೂಸ್ವಲ್ ಆಗಿ ಮುಗಿಸಿ ಮನೆಗೆ ತಲುಪುವಂಥವ್ರಾಗ್ತೀರ. ಮನೆಯಲ್ಲೂ ಕೂಡ ಅಷ್ಟೇ ಕುಟುಂಬದ ಒಂದು ಸಹಕಾರ ಬೆಂಬಲದಿಂದ ನಿಮಗೆ ಈ ದಿನ ಒಂದು ರೀತಿಯಲ್ಲಿ ಅನುಕೂಲಕರವಾದ ದಿನ ಅಂತಲೇ ಹೇಳ್ಬೋದು. ಕುಂಭರಾಶಿಯವರಿಗೆ ಆ ವಿಘ್ನ ನಿವಾರಕ ಇನ್ನೂ ಹೆಚ್ಚಿನ ಒಂದು ಅನುಕೂಲಕರವಾದ ವಾತಾವರಣ ಸೃಷ್ಟಿ ಮಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಈ ದಿನ ಸಂಕಷ್ಟ ಚತುರ್ಥಿ, ಸಾಧ್ಯವಾದಷ್ಟು ವಿಘ್ನ ನಿವಾರಕನ ಆರಾಧನೆ, ಪೂಜೆ, ಪುನಸ್ಕಾರ ಹಾಗೂ ಸಾಯಂಕಾಲ ನಡೆಯುವಂತಹ ಪೂಜೆಯಲ್ಲಿ ನಿಮ್ಮ ಮನೆಯ ಸುತ್ತಮುತ್ತಲಿರ್ತಕ್ಕಂತಹ ಗಣೇಶನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮತ್ತು ಸಂಕಷ್ಟ ಚತುರ್ಥಿಯ ಪೂಜೆಯಲ್ಲಿ ಪಾಲ್ಗೊಳ್ಳಿ. ಇದರಿಂದ ವಿಘ್ನ ನಿವಾರಕ ನಿಮ್ಮ ಎಲ್ಲ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವಂಥ ಶಕ್ತಿ ದಯಪಾಲಿಸಲಿ ಅಂತ ಪ್ರಾರ್ಥಿಸುತ್ತೇವೆ. ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು. ರಾಶಿಗಳಲ್ಲಿ 12ನೇ ರಾಶಿ ಕೊನೆ ರಾಶಿಯಾಗಿರ್ತಕ್ಕಂತಹ ಮೀನರಾಶಿ. ಈ ಮೀನರಾಶಿಯವರಿಗೆ ಈ ದಿನ ಅಂತ ಭವಿಷ್ಯ ನೋಡೋದಾದರೆ ಸ್ವಲ್ಪ ಎಲ್ಲೋ ಶಾಂತ, ಈ ಸ್ವಾಮೀಜಿಗಳ ರೀತಿಯಲ್ಲಿ ಅಥವಾ ಗುರೂಜಿ ರೀತಿಯಲ್ಲಿ ಅಥವಾ ತಾಯಿಯ ರೀತಿಯಲ್ಲಿ, ಅಂದರೆ ತಾಯಿ ಎಷ್ಟೇ ಕೋಪ ತಾಪ ಇದ್ರೂ ತೋರಿಸ್ಕೊಳ್ಳಲ್ಲ. ಆತ್ಮೀಯರಿದ್ದರೆ ಅಷ್ಟೇ ತೋರಿಸ್ಕೊಳ್ತಾರೆ. ನೀನು ಹಣೆ ಬಾರನೆ ಹೀಗೆ, ನಾನು ಏನು ಹೇಳಿದ್ರು ಕೇಳಲ್ಲ, ಬರೀ ಇದೇ ಮಾಡ್ತಾ ಇರ್ತೀಯ, ಏನು ಹೇಳಿದ್ರು ನೀನು ಅರ್ಥ ಮಾಡ್ಕೊಳ್ಳಲ್ಲ, ಅಷ್ಟು ಬಿಟ್ಟರೆ ಇನ್ನೇನು ಕೋಪ ಇರಲ್ಲ ತಾಯಿ ಹತ್ರ. ಆ ರೀತಿಯಲ್ಲಿ ಈ ದಿನ ಮೀನರಾಶಿಯವರು ತುಂಬ ಶಾಂತವಾಗಿ, ಒಬ್ಬ ಗುರುಜಿ ಇರ್ತಾರೆ, ಏನು ಹೇಳಿದ್ರು ಅವ್ರು ತಲೆಗೆ ಹಾಕೊಳ್ಳಲ್ಲ. ಈಗ ಒಂದು ಕೆಟ್ಟೋಗಿರೋ ಹಣ್ಣು ಆ ಬುಟ್ಟಿಯಲ್ಲಿದ್ದಾಗ ಯಾರು ಮುಟ್ತಾರೆ ಹೇಳಿ? ಅದು ತೊಗೊಳ್ದಿದ್ರೆ ಏನಾಗುತ್ತೆ? ಯಜಮಾನಿಗೆ ಸೇರಿದ್ದು. ಅಂದರೆ ಆ ಬುಟ್ಟಿಯ ಯಜಮಾನ ಯಾರು ಇರ್ತಾನೆ ಅವನೇ ವಾಪಸ್ ಹೋಗೋಕ್ಕೆ ಎಲ್ಲೋ ಒಂದು ಕಡೆ ಆ ಹಣ್ಣನ್ನು ಬೀಸಾಕಬೇಕಾಗುತ್ತೆ. ಹಾಗೆ ಈಗ ಯಾರೇ ಏನೇ ನಮ್ಮ ಬಗ್ಗೆ ಆಡಿದ್ರೂ ನಾವು ಅದನ್ನು ಸ್ವೀಕಾರ ಮಾಡಲಿಲ್ಲ ಅಂದರೆ ವಾಪಸ್ ಎಲ್ಲಿ ಹೋಗುತ್ತೆ? ಅವನಿಗೆ ಸೇರುತ್ತೆ. ಹಾಗಾಗಿ ಮೀನರಾಶಿಯವರು ಈ ದಿನ ತುಂಬ ಬುದ್ಧಿವಂತಿಕೆಯಿಂದ ಯಾರ ಮಾತನ್ನು ಅಥವಾ ಯಾರ ವಿಷಯವನ್ನು ಗಮನಕ್ಕೆ ತೆಗೆದುಕೊಳ್ಳೋದಿಲ್ಲ. ನಿಮ್ಮ ಕೆಲಸ ಏನು, ನೀವು ಅಷ್ಟೇ ಈ ದಿನ ಇರಲು ಪ್ರಯತ್ನ ಮಾಡ್ತೀರಾ. ಅದು ಕೂಡ ಒಳ್ಳೆಯದೇ. ಏಕೆಂದರೆ ಈಗ 7.5 ಶನಿ ನಡೀತಾ ಇರೋದ್ರಿಂದ ಮೀನರಾಶಿಯವ್ರು ಹೆಂಗಾಗೋಗ್ಬಿಟ್ಟಿದ್ದಾರೆ ಅಂದರೆ ತುಂಬ ಫಿಲ್ಟ್ರ್ ಮಾಡ್ತಾಯಿದ್ದಾರೆ. ಅಂದರೆ ಯಾವ ವ್ಯಕ್ತಿ ಹತ್ರ ನಾನು ಹೆಂಗಿರಬೇಕು ಆ ವ್ಯಕ್ತಿ ಹತ್ರ ಅಷ್ಟೇ, ತುಂಬ ಮುಂಚಿನಂಗೆ ಸಲಿಗೆ ಹತ್ರ ಇರಲ್ಲ, ಇಷ್ಟಪಡ್ತಾ ಇಲ್ಲ. ಸೊ ಈ ದಿನ ಸ್ಪೆಷಲಿ ಆಗಿ ಆ ಒಂದು ಏನಂತೀರ ಪ್ರಯೋಗಕ್ಕೆ ಇಳಿತೀರ. ಅಂದರೆ ಯಾರ ಜೊತೆ ಎಷ್ಟಿರಬೇಕು, ಹೇಗಿರಬೇಕು ಎಂಬುದನ್ನು ಮಾಡ್ತೀರಾ. ಒಟ್ಟಿನಲ್ಲಿ ಈ ದಿನ ಮೀನರಾಶಿಯವರಿಗೆ ಅನುಕೂಲಕರವಾದ ವಾತಾವರಣ ಇದೆ. ನಿಮ್ಮ ಕೆಲಸ ಕಾರ್ಯಗಳು ಬೇಗ ಯಶಸ್ವಿಪ್ರದವಾಗಿ ಎಂಡ್ ಆಗುವಂಥದ್ದಾಗುತ್ತೆ. ಎಂಡ್ ಆಫ್ ದಿ ಡೇನಲ್ಲಿ ಒಂದಿಷ್ಟು ಆರ್ಥಿಕವಾಗಿ ಲಾಭಗಳು ಸಿಗುವಂಥದ್ದಿದೆ. 3ನೇ ವ್ಯಕ್ತಿಯಿಂದ ನಿಮಗೆ ಲಾಭವೂ ಸಿಗುವಂಥದ್ದಿದೆ. ಮತ್ತು ನಿಮ್ಮ ಕೆಲಸ ಕಾರ್ಯಗಳು ಈ ದಿನ ತುಂಬ ಯಶಸ್ವಿ ಆಗ್ತಾ ಇರೋದ್ರಿಂದ ಮನಸ್ಸಿಗೆ ನೆಮ್ಮದಿ, ನಿರಾಳತೆ ಸಿಗುವಂಥದ್ದಾಗುತ್ತೆ ಮೀನರಾಶಿಯವರಿಗೆ. ಇನ್ನು ಇವತ್ತಿನ ಒಂದು ಪರಿಹಾರ ಅಂತ ಬರೋದಾದರೆ, ಇವತ್ತು ಸಂಕಷ್ಟ ಚತುರ್ಥಿ, ಸಾಧ್ಯವಾದಷ್ಟು ಗಣೇಶ ದೇವರ ದರ್ಶನ ಮಾಡಿಕೊಳ್ಳಿ. ಸಾಯಂಕಾಲ ಪೂಜೆಯಲ್ಲಿ ಪಾಲ್ಗೊಳ್ಳಿ. ಗಣೇಶ ಸ್ತೋತ್ರಾದಿಗಳು, ಗಣೇಶ ಪಂಚರತ್ನ
ಅಷ್ಟೋತ್ತರ ನಿಮಗೆ ಯಾವುದು ಅನುಕೂಲ ಇದೆ ಅದನ್ನು ಪಠಣೆ ಮಾಡಿ. ಇದರಿಂದ ನಿಮ್ಮ ಒಂದು ಜಟಿಲವಾದ ಸಮಸ್ಯೆ ಅಥವಾ ಕಷ್ಟವಾದಂಥ ಕೆಲಸಗಳು ಬೇಗ ಬಗೆಹರಿದು ಆ ವಿಘ್ನ ನಿವಾರಕ ಅದಕ್ಕೆ ಯಶಸ್ವಿಯಾಗುವಂತಹ ಮಾರ್ಗದರ್ಶನ ಕರುಣಿಸಲಿ ಅಂತ ಪ್ರಾರ್ಥಿಸುತ್ತೇವೆ. ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು. ಆಗಿತ್ತು ಈ ದಿನ ಜುಲೈ 3, 2026 ದ್ವಾದಶ ರಾಶಿಗಳ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಹಾಗೂ ಜಾತಕ ವಿಮರ್ಶೆ, ವಾಸ್ತು ಸಲಹೆ ಸೂಚನೆಗಳು ಮತ್ತು ನಿಮ್ಮ ಒಂದು ನಕ್ಷತ್ರಕ್ಕನುಗುಣವಾಗಿ, ರಾಶಿಗನುಗುಣವಾಗಿ ಏನಾದರೂ ದೋಷಗಳಿಗೆ ಜಪಗಳಾಗಿರ್ಬೋದು, ಗೃಹ ಪ್ರವೇಶ, ಉಪನಯನ ಅಥವಾ ಇನ್ನಿತರ ಶುಭ ಕಾರ್ಯಗಳಿಗೆ ಪುರೋಹಿತರು ಬೇಕಾಗಿದ್ದರೆ, ಅಥವಾ ನಿಮಗೆ ಸಮಯವನ್ನು ಮುಹೂರ್ತ ಅಂತೀವಿ ಅದನ್ನು ಏನಾದರೂ ಕೇಳಬೇಕಾಗಿದ್ದರೆ ಖಂಡಿತವಾಗಿ ನಮ್ಮ ವೈಯಕ್ತಿಕ ನಂಬರಾದ 7676762066 ಈ ನಂಬರಿಗೆ ಕರೆ ಮಾಡಿ ನಿಮ್ಮ ಒಂದು ಜಾತಕದ ವಿಮರ್ಶೆ ಅಥವಾ ಇನ್ನಿತರ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಳ್ಳುವಂಥದ್ದಾಗುತ್ತೆ. ಇನ್ನು ಜಾತಕ ವಿಮರ್ಶೆ ಅಂತ ಬರೋದಾದರೆ ಫಸ್ಟು ನೀವು ನಿಮ್ಮ ಒಂದು ಡೇಟ್ ಆಫ್ ಬರ್ತು, ಟೈಮು, ಪ್ಲೇಸು ಮತ್ತು ನಿಮ್ಮ ಫುಲ್ ಹೆಸರನ್ನು ಇದೇ ನಂಬರಿಗೆ ವಾಟ್ಸಪ್ ಮಾಡಿ. ಮುಂದೆ ಅದರ ಒಂದು ಪ್ರೊಸೆಸಿಂಗ್ ಏನಿದೆ ಅದನ್ನು ತಿಳಿಸ್ಕೊಡಲಾಗುತ್ತೆ ಮತ್ತು ಇದು ಉಚಿತವಾಗಿರೋದಿಲ್ಲ. ದಯವಿಟ್ಟು ಇದಕ್ಕೆ ತನ್ನದೇ ಆದಂಥ ಕನ್ಸಲ್ಟೆನ್ಸಿ ಫೀಸ್ ಇರುತ್ತೆ. ಅದನ್ನು ನೀವು ಕಟ್ಟಿ ಮುಂದೆ ಹೋಗುವಂಥದ್ದಾಗ್ಬೋದು. ಅದನ್ನು ನೀವು ವೈಯಕ್ತಿಕವಾಗಿ ಈ ನಂಬರ್ಗೆ ಮೆಸೇಜ್ ಕಳಿಸಿ. ಆ ಒಂದು 7676762066 ಅದರಲ್ಲಿ ನಿಮಗೆ ಉತ್ತರ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಸಮಸ್ತ ಕುಲಬಾಂಧವರಿಗೆ ಈ ದಿನ ಶುಭಪ್ರದವಾಗಿರಲಿ. ಆ ವಿಘ್ನ ನಿವಾರಕ ಗಣೇಶ ಎಲ್ಲ ಕೆಲಸ ಕಾರ್ಯಗಳಿಗೆ ಯಶಸ್ವಿಪ್ರದವಾಗಿರುವಂತೆ ಮಾರ್ಗದರ್ಶನ ಕರುಣಿಸಲಿ, ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಶುಭವಾಗಲಿ. ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.